ಸ್ಟೈಲ್ ಉಲ್ಟಾ ಆಯ್ತು ಇಷ್ಟೇ ತಿರ್ಗಿಸ್ಕೊಂಡು ಕರೀರಿ. ಸ್ನೇಹಿತರೆ, ಈಗ ಇದು ಈ ಥರ ಆಯಿತು. ಈಗ ನಾಲ್ಕು ನೋಡಿ, ಈ ಥರ ಸ್ಟ್ಯಾಂಡ್ ರೆಡಿ ಆಯಿತು. ಒಂದು ನೋಡಬೇಕು ಅಂಥೇಳಿ ತರಿಸಿದ್ವಿ ಸ್ನೇಹಿತರೆ. ಬಟ್ಟೆ ಕ್ವಾಲಿಟಿ ಏನು ಚೆನ್ನಾಗಿಲ್ಲ, ಸ್ಟ್ಯಾಂಡ್ ಎಲ್ಲ ಇದೆ. ಬಟ್ಟೆ ಮಾತ್ರ ಒಳಗಡೆದ್ದು ಸ್ವಲ್ಪ ನಾನೇ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ಸಹ ಚೆನ್ನಾಗಿದ್ದೀವಿ ನೋಡಿ. ಬನ್ನಿ ಅಲ್ಲಾಗ ಸ್ಟಾರ್ಟ್ ಮಾಡೋಣ. ಈಗ ಬೆಳಗ್ಗೆ ಟೈಮ್ ಬಂದು 6:30 ಕೆಲಸಕ್ಕೆ ಹೋಗಬೇಕು ಬೇಗ ಇವತ್ತು. ಮನೆ ಕೆಲಸಕ್ಕೇನಲ್ಲ ಸ್ನೇಹಿತರೆ, ಮನೆ ಕೆಲಸಕ್ಕೆ ಹೋಗ್ತಿದ್ನಲ್ಲ, ಅಮ್ಮರು ಊರಿಗೆ ಹೋಗಿದ್ದಾರೆ. ಇಲ್ಲ, ಗಾರ್ಡನ್ ಕ್ಲೀನ್ ಮಾಡಲಿಕ್ಕೆ ಹೋಗಲಿಕ್ಕಿದೆ, ಹೂ ಕೊಯ್ಲಿಕ್ಕೆ ಅಂಥೇಳಿ ಬಂದೆ. ಆಲ್ರೆಡಿ ತಿಂಡಿಗೆ ಅಂಥೇಳಿ ಅವಲಕ್ಕಿ ಎಲ್ಲ ರೆಡಿ ಮಾಡಿ ಇಟ್ಟೀನಿ. ಇಲ್ಲಂತೂ ಹೂನೇ ಆಗಿಲ್ಲ ಇವತ್ತು, ಯಾಕೋ ಹೂವು ಸ್ವಲ್ಪ ಕಡಿಮೆಗಿದಾವೆ ನೋಡಿ. ದಿನ ನೈಟ್ ಸ್ವಲ್ಪ ಮಳೆ ಬರ್ತಾಯಿದೆ, ಗಿಡಗಳೆಲ್ಲ ಚೆನ್ನಾಗಿ ಬರ್ತಾಯಿದ್ದಾವೆ. ಆದರೂ ಗಿಡಗಳು ಯಾವ ಕಟ್ ಮಾಡಿಲ್ಲ, ಗುಲಾಬಿನ ಗಿಡಗಳು ಅದೇ ಬೇಜಾರಾಗ್ತಾ ಉಂಟು. ಇಲ್ಲಿ ನೋಡಿ, ನಮ್ಮ ಗಿಡನ ಎಲ್ಲ ಇಲ್ಲಿ ನೋಡಿ, ಇರುವೆ ಎಷ್ಟು ಬೇಗ ಹರಡಿದೆ ಇಲ್ಲಿ. ನನ್ನ ಮಗ ನಿನ್ನ ಸಾಯಂಕಾಲ ಎಲ್ಲ ಇದನ್ನು ಮಾಡಿತ್ತು ಇಲ್ಲಿ. ಅದು ಇದು ಕೆಲಸ ಮಾಡ್ತಾ ಇದ್ದ ಸಾಯಂಕಾಲ ಒಂದು ಫುಲ್ಲು ಎಲ್ಲ ಇಲ್ಲಿ ಅದು ಇದು ಗಿಡಗಳು ಸ್ವಲ್ಪ ಕಟ್ ಮಾಡಿ ಬಿಸಾಕಿದಾನೆ ನೋಡಿ ಸ್ನೇಹಿತರೆ. ಈಗ ಸ್ವಲ್ಪ ಹೂ ಕೊಯ್ಕೊಂಡು ಬೇಗ ಪೂಜೆ ಮಾಡಿ ಧನುಷನ್ ಕರ್ಕೊಂಡು ಹೋಗ್ತೇನೆ. ಹುಲ್ಲು ತೆಗಿಲಿಕ್ಕಿದೆ ತೋಟದಲ್ಲಿ. ಹಾಗೆ ಮನೇಲಿ ಕೂತ್ಕೊಳ್ಳೋದಕ್ಕೂ ಆಗಲ್ಲ. ಈಗ ತುಂಬಾ ಸ್ವಲ್ಪ ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದಿದೆ ಅಂತಲೇ ಹೇಳ್ಬೋದು ನಾವು. ಹಾಗಾಗಿ ಯಾವುದಾದ್ರೂ ಕೆಲಸ ಮಾಡಲೇಬೇಕು. ಯಾವುದಾದ್ರೂ ಸೀರೆದು ಬಂದರೆ ಫೋನಿಗೆ ಬಂದೇ ಇರುತ್ತೆ ಆರ್ಡ್ರು. ಹಾಗಾಗಿ ಈಗ ನಾವು ಮನೆಯಲ್ಲಿ ಕೂತ್ಕೊಳ್ಳೋದು ಯಾಕಂತೇಳಿ ಧನುಷ ಮತ್ತು ನಾನು ಇಬ್ಬರು ಹೋಗ್ತಾಯಿದ್ದೀವಿ ಮನೆ ಕೆಲಸಕ್ಕೆ. ಸಾಕು, ಹೂ ಇಷ್ಟೇ ಇವತ್ತು. ಮಳೆ ಅಂತ ಚೆನ್ನಾಗಿ ಬರ್ತಾಯಿದೆ ದಿನ ಸ್ವಲ್ಪ. ತಟ್ಟೆ ಇಲ್ಲಿಟ್ಟಿದ್ದೀನಿ, ಹೂ ಕೊಯ್ಕೊಂಬರೋ ತಟ್ಟೆ ಇಲ್ಲಿದೆ. ಇದನ್ನು ತೆಗಿಬೇಕಾಗಿದೆ ಈಗೆಲ್ಲ ಜೋಪಡಿನ. ಅದಕ್ಕೆ ಮುಹೂರ್ತ ಯಾವಾಗ ಬರ್ತೈತೆ ನೋಡಬೇಕು ಸ್ನೇಹಿತರೆ. ಕುಡಿ ಎಲ್ಲದಕ್ಕೊಂದು ಕುಡಿ ಬರಬೇಕಲ್ಲ, ಅದಕ್ಕಾಗಿ ಯಾವತ್ತು ಕುಡಿ ಬರುತ್ತೋ ನೋಡಬೇಕು. ನಾನೆಲ್ಲ ಮಳೆ ಬರುವಷ್ಟರಲ್ಲಿ ಮಾಡ್ಕೋಬೇಕಂತ ಇದೆ. ಆದರೆ ಯಜಮಾನ್ರು ಮನಸ್ಸು ಮಾಡ್ತಾಯಿಲ್ಲ. ಮತ್ತು ಮನಸ್ಸು ಮಾಡ್ತಾಯಿಲ್ಲ ಅನ್ನೋಕ್ಕಿಂತ ಪಾಪ ಅವ್ರಿಗೆ ಪುರ್ಸೋದೇ ಇಲ್ಲ. ಬರೋದೇ ಮಧ್ಯಾಹ್ನದಾಗ 1 ಗಂಟೆ ಬರ್ತಾರೆ. ಅಂಥದ್ರಲ್ಲಿ ಮಕ್ಕಳೆಲ್ಲ ಮನೆಯಲ್ಲಿರ್ತಾರೆ, ಅವ್ರನ್ನ ತಲೆ ತಿಂತಾರೆ. ಅದಾಯ್ತಪ್ಪ ಇದಾಯ್ತಪ್ಪ ಅಂಥೇಳಿ ಮಲಗೋದಕ್ಕೇ ಬಿಡಲ್ಲ. ಅವ್ರು ನನ್ನ ಬೈದು ಮನೆಗೆ ಬಂದರೆ ಮಲಗೋಕ್ಕೆ ಬಿಡಲ್ಲ ಅಂತ ಬೈದು ಹೋಗಿಬಿಡ್ತಾರೆ ಸ್ನೇಹಿತರೆ. ಇಲ್ಲೆಲ್ಲಿ ಆ ಹೂನೂ ಆಗಿಲ್ಲ, ಮಲ್ಲಿಗೆ ಹೂನೂ ಆಗಿಲ್ಲ, ದುಂಡು ಮಲ್ಲಿಗೆನೂ ಆಗಿಲ್ಲ, ಯಾವಾಗಿಲ್ಲ ಸ್ನೇಹಿತರೆ. ನಾಳೆ ಅಕ್ಕ ಇಲ್ಲೆಲ್ಲ. ಈಗ ಬೇಗ ಹೋಗಿ ನಾನು ಪೂಜೆ ಮಾಡ್ಕೋತೀನಿ. ಮಲ್ಲಿಗೆ ಲೇಟ್ ಆಗುತ್ತೆ ಮತ್ತು ಅದೆಲ್ಲ ಫುಲ್ಲು ಮೋಡಾಗಿದೆ, ಮಳೆ ಬರೋ ಥರ ಸಿಕ್ಕಾಪಟ್ಟೆ ಮೋಡಾಗಿದೆ. ಹೂವು ಅರಳಿಲ್ಲ, ದೇವ್ರ ತಲೆ ಮೇಲೆ ಹೂವನ್ನೇ ಕೂತ್ಕೊಳ್ಳಲ್ಲ ಸ್ನೇಹಿತರೆ. ಎಂತ ಮಾಡೋದು ನೋಡಿ. ಇಲ್ಲಿ ಅವಲಕ್ಕಿ ಮಾಡಿದ್ದೇನೆ. ಶ್ರೇಯಾ ಕಾಲೇಜಿಗೆ ಹೋಗ್ತಾಳೆ, ಎಕ್ಸಾಮ್ ಸ್ಟಾರ್ಟ್ ಆಗಿದೆಲ್ಲ. ಇಲ್ಲಿ ಚಹಾಕ್ಕೆ ಇಟ್ಟಿದ್ದೇನೆ. ಈಗ ಕಟ್ ಮಾಡಿ ಹಾಲು ಹಾಕ್ತೀನಿ ಸ್ನೇಹಿತರೆ. ಹಾಲು ಹಾಕ್ತೇನೆ, ಮತ್ತೆ ಸಿಗ್ತೇನೆ ನೋಡಿ. ಈಗ ಮಧ್ಯಾಹ್ನ ಆಗಿದೆ, ಟೈಮು 1:03 ಆಗಿದೆ. ಈಗ ಮಧ್ಯಾಹ್ನ ನಾವು ಬಂದಿರೋದು 10:30 11 ಗಂಟೆಗೆ ಬಂದೀವಿ ಮನೆಗೆ. ಬೆಳಗ್ಗೆ ಶ್ರೇಯಾನೊಟ್ಟಿಗೆ ಹೋದ್ವಿ. ಶ್ರೇಯಾ 7 ಗಂಟೆಗೆ ಕಾಲೇಜಿಗೆ ಹೋದ್ಲು. ನಾವು ಅವಾಗ ಕೆಲಸಕ್ಕೆ ಹೋಗಿದ್ದೀವಿ ಧನುಷ ನಾನು ಹುಲ್ಲು ತೆಗಿಲಿಕ್ಕೆ. ನಾನು ಮನೆ ಕೆಲಸಕ್ಕೆ ಹೋಗ್ತಿದ್ನಲ್ಲ, ಅವ್ರ ಅಮ್ಮರು ಊರಿಗೆ ಹೋಗಿದ್ದಾರೆ. ಇಲ್ಲ, ಹಾಗಾಗಿ ಹುಲ್ಲು ತೆಗಿಲಿಕ್ಕೆ ಅಂಥೇಳಿ ಹೋಗಿದ್ನಿ. ಈಗ ಮತ್ತೆ ಸಾಯಂಕಾಲ ಹೋಗಬೇಕು. 3:30 4 ಗಂಟೆಗೆ ಮತ್ತೆ ಹೋಗಬೇಕು. ಒಂದು 2-3 ದಿನ ಆಗುತ್ತೆ. ಧನುಷ ನಾನು ಬೆಳಗ್ಗೆ ಸಾಯಂಕಾಲ ತೆಗಿತೇವೆ. ಅಂದರೆ ಮಧ್ಯಾಹ್ನ ಬೆಳಗ್ಗೆ 9 ಗಂಟೆಗೆ ಹೋದರೆ ಸಾಯಂಕಾಲ 5 ಗಂಟೆಗೆ ಬರಬೇಕು. ಸಿಕ್ಕಾಪಟ್ಟೆ ಬಿಸಿಲಿದೆ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಬೆಳಗ್ಗೆ ಒಂದು 7 ಗಂಟೆಗೆ ಹೋಗ್ತೇನೆ, ಮತ್ತು ಸಾಯಂಕಾಲ ಹೋಗ್ತೇನೆ. ಬೆಳಗ್ಗೆ ಒಂದು 10:30ಗೆ ಅದು ಮನೆಗೆ, ಅಲ್ಲಿಂದ ಕೆಲಸ ಬಿಟ್ಟು ಮನೆಗೆ ಬರ್ತೇವೆ ಧನುಷ ನಾನು. ಸಿಕ್ಕಾಪಟ್ಟೆ ಬಿಸಿಲಿದೆ.
ಈಗ 10:30 ಅಲ್ಲಿ ಬಿಟ್ಟಿದ್ದೀವಿ, 11 ಗಂಟೆಗೆ ಬಂದೀವಿ. ಬಂದು ಸ್ನಾನ ಮಾಡಿ ಹೋಗೋಗೆಲ್ಲ ಪೂಜೆ ಮಾಡಿ ಸ್ನಾನ ಮಾಡಿದ್ದೆ ಬೆಳಗ್ಗೆ ಕೂಡ. ಮತ್ತೆ ಇಲ್ಲಿ ಯಾಕಂದರೆ ಹುಲ್ಲು ರಾತ್ರಿ ಮಳೆ ಆಗಿರ್ತದೆ, ಹುಲ್ಲು ಮೈಯೆಲ್ಲ ಮಣ್ಣು. ಬಂದು ಸ್ನಾನ ಮಾಡಿ ಬಟ್ಟೆ ತೊಳೆದು ಹಾಕಿ, ಪಾತ್ರೆ ಇದ್ದು ಅಂದ್ರೆ ಅಷ್ಟು ಪಾತ್ರೆ ತೊಳೆದು ಅನ್ನ ಮಾಡಿಟ್ಟು ಈಗ ಮಧ್ಯಾಹ್ನ ಊಟಕ್ಕೆ ಯಜಮಾನ್ರು ಪಾಪ ಅವರು 6 ಗಂಟೆಗೆ ಹೋದವರು. ಒಂದು 8 ಗಂಟೆ ತನಕ ಬೇರೆ ಕೆಲಸಕ್ಕೆ ಹೋಗಿದ್ರು. 8 ಗಂಟೆಯಿಂದ ಕಟೀಲಿಗೆ ಹೋಗಿದ್ದಾರೆ ಡ್ರೈವಿಂಗು. ಕಟೀಲಿಂದ 10 ಗಂಟೆಗೆ ಬಂದು 10 ಗಂಟೆಯಿಂದ ಮತ್ತೆ ಮಂಗಳೂರು ಡ್ರೈವಿಂಗ್ ಇದೆ ಅವರಿಗೆ. ಹಾಗಾಗಿ ಅವರು ಮನೆಗೆ ಬಂದಿಲ್ಲ. ಊಟಕ್ಕೇನು ಬರಲಿಕ್ಕಿಲ್ಲ ಅವರು, ಯಾಕಂದರೆ ಫಂಕ್ಷನ್ ಇದೆ ಅಂತೆ ಕರ್ಕೊಂಡು ಹೋಗಿದಾರಲ್ಲ ನಮ್ಮ ಅಮ್ಮಾರನ್ನ. ಅಲ್ಲೇ ಊಟ ಮಾಡಿ ಬರ್ತಿರ್ಬೇಕು. ಧನುಷಾಗ ನನಗೆ ಅನ್ನ ಮಾಡ್ಕೊಂಡಿವಿ. ಅದೇನಾದರೂ ಒಗ್ಗರಣೆ ಏನಾರು ಹಾಕೋತೀವಿ, ಸಾಕಾಗಿಬಿಟ್ಟಿದೆ. ಸಿಕ್ಕಾಪಟ್ಟೆ ಕಾಲು ನೋವು ಬಂದುಬಿಟ್ಟಿದ್ದಾವೆ. ಈಗ ಸ್ವಲ್ಪ ರೆಸ್ಟ್ ಮಾಡ್ಬೇಕಂತೇಳಿ ಇಲ್ಲಿ ಪಿಲ್ಲೋ ತಂದು ಇಟ್ಕೊಂಡ್ಕೊತಿದ್ದೀನಿ. ಮಾಡಿ ಮತ್ತೆ ಊಟ ಮಾಡಿಕೊಂಡು ಹೊರಟು ಬಿಡ್ತೀವಿ ಧನುಷ ನಾನು. ಹಾಗಾಗಿ ಇಲ್ಲಿ ಈಗ ಬಿಸಿಲಾಗಿತ್ತಲ್ಲ, ಇಲ್ಲಿ ಒಂದು ಮಾವಿನ ಹಣ್ಣು ತಂದಿದ್ದರು ಯಜಮಾನ್ರು. ನಮ್ಮ ಅಮ್ಮಾರು ಕೊಟ್ಟಿದ್ರಂತೆ ನಮಗೆ. 4 ಜನಕ್ಕೆ ಒಂದೊಂದು ಕಾಯಿ ಕೊಟ್ಟಿದ್ದಾರೆ. ತೋರಿಸ್ತೀನಿ ಬನ್ನಿ ಸ್ನೇಹಿತರೆ. ಇಲ್ಲಿ ಇಂಥವು ಒಂದೊಂದು ಕಾಯಿ ಕೊಟ್ಟಿದ್ದಾರೆ ನಮಗೆ 4 ಜನಕ್ಕೆ. ಹಸಿವಿದ್ದೀವೋ ನಾವು ಹಣ್ಣು ಹಾಕಿದ್ವಿ. ಹಣ್ಣಾಗಿದೆ ಈಗ. ಕಾಯಿ ರುಚಿ ಮಾತ್ರ ಸಖತ್ತಾಗಿದೆ. ಗೆಲ್ಟು ಮಾತ್ರ ತುಂಬಾ ಚಿಕ್ಕದಿದೆ ಇದರದ್ದು, ತುಂಬ ಚೆನ್ನಾಗಿದೆ. ನನಗೆ ಸೀಕರ್ಣಿ ಮಾವಿನ ಹಣ್ಣು ಮಾಡ್ಬೇಕಂತ ಇದು ಸೀಕರ್ಣಿ ಚಪಾತಿ ಮಾಡ್ಬೇಕಂತ ಅಂದ್ಕೊಂಡಿದ್ದೆ. ಹಂಗೂ ಕೆಲಸಕ್ಕೆ ಹೋಗಿ ಬಂದರೆ ಸಿಕ್ಕಾಪಟ್ಟೆ ಸುಸ್ತಾಗತ್ತೆ, ಅದಕ್ಕಾಗಿ ಬೇಡ ಅಂಥೇಳಿ ಹಾಗೆ ಈಗ ಇನ್ನೊಂದು ದಿನ ಮಾಡ್ತೀನಿ. ಇನ್ನೂ 3 ಕಾಯಿ ಇದೆ. ಇದು ಒಂದು ಕಾಯಿ ಈಗ ಕಟ್ ಮಾಡಿ ತಿಂತೀವಿ ಧನುಷ, ನಾನು, ಶ್ರೇಯ, ಅವ್ರ ಪಪ್ಪ. ಅಂದರೆ ಈಗಿರೋದು 2 ಜನ ಇದ್ದೀವಿ. ನಾವಿಬ್ಬರು ತಿಂತೇವೆ, ಅವರಿಬ್ಬರಿಗೆ ಎತ್ತಿಡ್ತೇವೆ ಸ್ನೇಹಿತರೆ. 4 ಜನಕ್ಕೆ ಆಗುತ್ತೆ ಇದೊಂದು ಕಾಯಿ. ಒಂದು ಕಾಯಿನೇ ಒಂದು ಅರ್ಧ kg ಇದೆ ನೋಡಿ. ಇದು ತುಂಬಾ ದೊಡ್ಡದಿದೆ, ಅರ್ಧ kgಕ್ಕಿಂತ ಜಾಸ್ತಿ ಆಗ್ಬೋದು. ಧನುಷ್ ಬಾಯ್, ಮಾವಿನಕಾಯಿ ಅಲ್ಲಿ ಹೋಯ್ತು, ಕೈಯಾಗಿಂದ ಬಿದ್ದು ಅಲ್ಲಿ ಹೋಯ್ತು. ಹಣ್ಣು ಹಾಕಿದೆ ಸ್ನೇಹಿತರೆ ಒಂದು ಬಾಕ್ಸಲ್ಲಿ. ಕೂಲರ್ ಹಾಕ್ಲಾ? ಹಾಗಾಗಿ ಈಗ ಕಟ್ ಮಾಡ್ಕೊಂಡು ತಿಂತೇವೆ. ಹೇಗಿದೆ ಮಾವಿನ ಹಣ್ಣು? ಕೂಲರ್ ಜೋರು ಹಚ್ಚಿ ಸ್ನೇಹಿತರೆ, ಸಿಕ್ಕಾಪಟ್ಟೆ ಸೆಕೆ ಇದೆ. ಟೇಸ್ಟ್ ಉಂಟಲ್ಲ, ತುಂಬಾ ರುಚಿ ಉಂಟಲ್ಲ ನೋಡಿ. ಈಗ ಎಲ್ಲಿ ಸೆಕೆಗೆ ಕೂಲರು ಫ್ಯಾನು ಎರಡೂ ಹಾಕಿದ್ರೂ ಸೆಕೆ ಕಮ್ಮಿ ಆಗ್ತಾಯಿಲ್ಲ, ಅಷ್ಟೊಂದು ಸೆಕೆ ಇದೆ. ತುಂಬಾ ಸೆಕೆ ಇದೆ. ಮಾವಿನ ಹಣ್ಣು ಮಸ್ತಾಗಿದೆ, ರುಚಿ ತುಂಬ ರುಚಿ ಇದೆ. ನಾವೇನು ಹಣ ಕೊಡ್ತಿರೋದಿಲ್ಲ, ನಮ್ಮ ಮನೆಯವ್ರು ಕೊಯ್ಲಿಕ್ಕೆ ಹೋಗಿರ್ತಾರಲ್ಲ, ಅಲ್ಲೇ ಬರುವಾಗ ಎಲ್ಲರೂ ಒಂದು 4 ಕಾಯಿ ಕೊಟ್ಟಿರ್ತೇವೆ. ಇಲ್ಲಿ ಎಲ್ಲರ ಮನೆ ಮುಂದೆ ಜಾಸ್ತಿ ಮಾವಿನ ಗಿಡ ಇರೋದ್ರಿಂದ ನಾವು ಕೂಡ ಹಾಗೆ ತಿಂತೇವೆ. ಆದರೆ ನ್ಯಾಚುರಲ್ ಆಗಿ ಬೆಳೆದಿರೋದು, ಏನು ಇದಕ್ಕೆ ಒಂದು ಔಷಧ ಆಗಲಿ ಒಂದು ಮದ್ದಾಗಲಿ ಯಾವುದೂ ಯೂಸ್ ಮಾಡಿರೋದಿಲ್ಲ. ಈಗ ತೆಂಗಿನ ಕಟ್ಟೆ ಕಟ್ಟುವಾಗ ಏನು ಇದಕ್ಕೆ ಸ್ವಲ್ಪ ನೆಲಕಡಲೆ ಹಿಂಡಿ, ಕೈಬೇವಿನ ಹಿಂಡಿ ಹಾಕ್ತಾರೆ. ಇಲ್ಲಾಂದರೆ ಆಲ್ಮೋಸ್ಟ್ ಜನ ತುಂಬ ಕಮ್ಮಿ ಹಾಕೋದು, ಅಪರೂಪ ಎಲ್ಲಾದರೂ ಒಬ್ರು ಹಾಕ್ತಾರೆ. ಇರುವೆ ಬರುತ್ತೆ ಗಿಡಕ್ಕೆ ಅಂಥೇಳಿ ಏನಾದರೂ ಸುಣ್ಣ ಹಾಕಿಸ್ತಾರೆ ಒಬ್ಬೊಬ್ಬರು ಅಷ್ಟೇ. ಈ ಗಿಡಕ್ಕಂತೂ ಏನೂ ಹಾಕಿಲ್ಲ, ಯಾಕಂದರೆ ಇದನ್ನು ಯಾವತ್ತು ನೋಡ್ತಾ ಬಂದಿದ್ದೇನೋ. ಹಾಕೋದೇ ಇಲ್ಲ, ನೀರು ಸಹ ಬಿಡೋದಿಲ್ಲ ಈ ಗಿಡಕ್ಕೆ. ಆದರೆ ಈ ವರ್ಷ ಸಿಕ್ಕಾಪಟ್ಟೆ ಕಾಯಿಗಿದೆ, ಅದು ತುಂಬಾ ಕಾಯಿದೆ, ಅದು ತುಂಬ ದೊಡ್ಡದು ಕೂಡ ಆಗಿದೆ ಸ್ನೇಹಿತರೆ. ಈಗ ರೆಸ್ಟ್ ಮಾಡಿ ಮತ್ತೆ ಕೆಲಸಕ್ಕೆ. ಮೀಶೋದಿಂದ ಪಾರ್ಸಲ್ ಬಂದಿದೆ. ಏನು ಪಾರ್ಸಲ್ ಅಂತಂದರೆ ಕರೆಕ್ಟಾಗಿ ಓಪನ್ ಮಾಡೋ ಹಾಗೆ ದೊಡ್ಡದಿದೆ. ಇವರು ಆರ್ಡ್ರ್ ಕೊಟ್ಟಿದ್ದರು ಮೊನ್ನೆ ನೋಡಿ, ಇಷ್ಟೊಂದೆಲ್ಲ ಬಂದಿದೆ. ಅದು ಬಟ್ಟೆ ಅಯ್ಯೋ ಬೇರೆದು ಮಾಡಿದ್ದೆ, ಏನು ಬ್ಲ್ಯಾಕನ? ಬ್ಲ್ಯಾಕ ಮಾಡಿದ್ವಿ. ತೆಗಿ, ಓಪನ್ ಮಾಡಿ ನೋಡಿ. ಬಟ್ಟೆ ಒಳ್ಳೇದುಂಟ. ಏನು ಸ್ನೇಹಿತರೆ ಅಂದರೆ ಇದು ಬಟ್ಟೆ ಹಾಕಿಡ್ಲಿಕ್ಕೆ ಈ ಥರದ್ದು ಸ್ಟ್ಯಾಂಡ್ ಬರ್ತದಲ್ಲ, ಅದನ್ನು ಆರ್ಡ್ರ್ ಕೊಟ್ಟಿದ್ವಿ. ಯಾಕೆ ಅಂತಂದರೆ ಬಟ್ಟೆ ಹೊರಗಡೆ ಅಲ್ಲಿ ಮೊನ್ನೆ ಸೆಡ್ಡಲ್ಲಿ ಹಾವೆಲ್ಲ ಬಂದಿತ್ತು ನೋಡಿ, ಅಲ್ಲಿ ಬಟ್ಟೆ ಇಟ್ಟಿದ್ದೀವಿ. ಮತ್ತು ಅದಕ್ಕೋಸ್ಕರ ಅಂಥೇಳಿ ಇದನ್ನು ಮಾಡಿದ್ವಿ, ಆರ್ಡ್ರ್ ಕೊಟ್ಟಿದ್ವಿ. ಸಣ್ಣದೊಂದು ನೋಡಬೇಕು ಹೇಗೆ ಬರುತ್ತೆ ಅಂಥೇಳಿ. ಇವೆಲ್ಲ ಜೋಡಿಸ್ಕೋಬೇಕು ನೋಡಿ. ಈ ಥರ ಇದೆ ಇದು. ಒಂದು 12 ಪೈಪ, 12 ದೊಡ್ಡ ಪೈಪು, ಮಿನಿ ಪೈಪು ಎಲ್ಲ ಚಿಕ್ಕದಾವೆ. ನೋಡಬೇಕು ಸ್ನೇಹಿತರೆ, ಇದನ್ನು ಜೋಡಿಸ್ಕೋಬೇಕು. ಈಗ ಹೇಗೆ ಜೋಡಿಸ್ತಾರೋ ಅಕ್ಕ ತಮ್ಮ ಸೇರ್ಕೊಂಡು ನೋಡಿ ಜೋಡಿಸೋದು ಗೊತ್ತಾಯ್ತಂತೆ. ರಾಣಿ ಮಹಾರಾಣಿ ಅವರು ಜೋಡಿಸ್ಲಿಕ್ಕೆ ಮಾಡಿದ್ದಾರೆ.
ನೋಡಿ ಅವು ಇವನ ಮಿಡ್ಲಲ್ಲಿ ಇವನ ಪೈಪ್ಗಳು ಟೀ ಜಾಯಿಂಟ್ ನಮ್ಮ ಮೇಡಮ್ ಅವ್ರು ಹೇಳ್ತಾಯಿದ್ದೆ. ನೋಡೋಣ ಕೊಡ್ರಲ್ಲ ನಾವು ಒಂದೊಂದು ನೋಡ್ತೀವಿ. ಈಗ ಕೊಡಿಲ್ಲ ನೋಡಿ ಇಲ್ಲಿ ಎಷ್ಟು ಚಂದ ಅದ. ಮೂರು ಇದ್ದದ್ದು 3 ಟೀ ಜಾಯಿಂಟ್ ಇರ್ತೀವಿ ಎಲ್ಲ ಪೈಪ್ ಥರ, ಅದ್ರ ಜಾಯಿಂಟ್ ಬೇರೆ ಇದಾವೆ ಇವೆಲ್ಲ ನೋಡಿ ಜೋಡಿಸ್ತಾ ಇದ್ದಾರೆ. ಹಾಂ ಅದು ಗೊತ್ತಾಯ್ತಾ ಈಗ? ಹಾಂ 4 ಕಡೆ ಅದೇ ಥರ ಜೋಡಿಸಿನಿ ಇಷ್ಟೇ. ಹಾಗೆ ನೋಡು, ಅದು ಹೊರಗೆ ಬರಬಾರ್ದು. ಹಾಂ ತಿರುಗಿಸ್ಬಾರ್ದು. ಶ್ರೇ ಹಾಂ ಹಾಗೆ ಗೊತ್ತಾತನೀಗ. ಧನುಷ ಇದನ್ನ ತಪ್ಪ ಹಾಕಿಲೇಪ್ಪ, ಇದು ಮ್ಯಾಗಿಂದ ಇದು ತೆಗಿಯೋದನ್ನೇ ಹಿರಿ ಇದು ಸಣ್ಣದ್ಲೇ, ಇದು ಇಲ್ಲಿ ಬರ್ಬೇಕು ಮೇಲೆ ತೆಗಿಸ್ರೇ ಅದನ್ನ ಹೇಳ್ತೀನಿ. ಅದು ದೊಡ್ಡದು ಕೊಡ ದಡ್ಡಿ. ಏನು ಗೊತ್ತಾ ಸ್ನೇಹಿತರೆ, ಮಕ್ಳಿಗೆ ಮಾತೇ ಕೇಳೋದಿಲ್ಲ. ಇದು ಬರ್ಬೇಕು ಇಲ್ಲಿ ಅಂತ ಹೇಳತ್ತಂತಾನೆ ನಾನೇನು. ಇದು ಇಲ್ಲಿ ಬರ್ತದೆ ದೊಡ್ಡದು ತಗೋ. ನೋಡಿ ಈ ಥರ ನೋಡಿ ಶ್ರೇಯಾ ಜೋಡಿಸೇಳು ನೋಡಿ. ಇಲ್ಲಿ ಹಾಕ್ಯಾರ ನೋಡಿ. ಕರೆಕ್ಟ್ ಐತೆ ಶ್ರೇಯಾ. ನೋಡಿ ತಾಯಿ ಉಲ್ಟಾ ಆಯ್ತು ಇಷ್ಟ ತಿರ್ಗಿಸ್ಕೊಂಡು ಕರೀತು. ಸ್ನೇಹಿತರೆ ಈಗ ಇದು ಈ ಥರ ಆಯ್ತು. ಈಗ 4 ಕಡೆ ಸಣ್ಣದು ಹಾಕಿಸ್ರೆ ಮೊದಲು ಬಟ್ಟೆ ಹಾಕೋಬೇಕನ್ನು ನೋಡು. ಸ್ನೇಹಿತರೆ ಕರೆಕ್ಟ್ ಇತ್ತು. ಆದರೆ ಇಲ್ಲಿ ಬಟ್ಟೆ ಹಾಕಬೇಕು. ಬಟ್ಟೆನೇ ಯಾಕೋ ಡೌಟ್ ಬಟ್ಟೆ ಮೇಲೇ. ಇಲ್ಲಿ ಹಾಕೋ ಒಳಗಡೆ ಬಟ್ಟೆ ಮೇಲೇ ಸ್ವಲ್ಪ ಡೌಟು. ಹೌದಿಲ್ಲ? ಬಟ್ಟೆ ನಿಲ್ತದ ಇಲ್ಲೋ ಗೊತ್ತಿಲ್ಲ. ಬಟ್ಟೆಗಳನ್ನು ಜೋಡಿಸಿ ಹಾಕಿದರೆ ಇಲ್ಲಿ ಹಾಕಿ ಓಪನ್ ಮಾಡಿನೂ ಇದನ್ನೀಗ ನೋಡಿ. ಅವನ ಅಲ್ಲಿ ಜೋಡ್ಸ್ಕೊಂಡು ಕೂತಿದ್ದಾನೆ. ಧನುಷ ದಡ್ಡ ಮೇಲೆ ಬರಬೇಕದು. ಅದನ್ನು ಜೋಡಿಸಿದೆಯಲ್ಲ ತಪ್ಪೇದಿಯಲ್ಲ. ಈ 2 ಕಡೆ ಹಾಕೋ ಶ್ರೇಯ ಇದೇ ಥರ ನೋಡಿ. ಇಲ್ಲಿ ಹಾಕ್ತಾಯಿದ್ದಾಳೆ ನಮ್ಮ ಶ್ರೇಯಮ್ಮ ನೋಡಿ. ಈ ಥರ ಹಾಕಬೇಕು ಶ್ರೇಯ. ನೋಡಿ ಸ್ನೇಹಿತರೆ, ಮಕ್ಕಳು ಒಂದಿಷ್ಟು ರೆಡಿ ಮಾಡಿದರು. ಇದಕ್ಕೆ ಎಷ್ಟು ಪೇ ಮಾಡಿದ್ದು? 400. ಬಿಲ್ ತಾಯಿಲ್ಲ ನನಗೆ, ಬಿಲ್ ಕೊಡಿಸ್ರೆ. ಸ್ವಲ್ಪ ಯಜಮಾನ್ರ ಬಟ್ಟೆ ಮೇಲೆ ಧೂಳು ಬೀಳತ್ತಿದ್ದು ಸ್ನೇಹಿತರೆ, ಹಿಂದ್ಗಡೆ ಇಟ್ಟದ್ದು. ಅದಕ್ಕಾಗಿ ಇದೊಂದು ತರಿಸ್ಬಿಟ್ರೆ ನೋಡ್ಬೇಕಂತಂದು. ಬಟ್ಟೆನೇ ಯಾಕೋ ಸರಿ ಬಂದಿಲ್ಲ ಅನ್ನಿಸ್ತಾ ಉಂಟು ನಮಗೆ. ಟೋಟಲ್ ಆಗಿ ಬಾಕ್ಸ್ ಮೇಲೆ ಇರುತ್ತೆ. ಅಲ್ಲ ಸಣ್ಣದು. ಎಷ್ಟು ಸತಿ ಹೇಳ್ಬೇಕಪ್ಪ ಈಗ ಗೊತ್ತಾರೆ ಆಕೈತಿಲ್ಲ. ನಾವು ಹೇಳಿದ್ದು ಒಬ್ರು ಮಾತು ಕೇಳಲಿಲ್ಲ ಆಕಿ. ನೋಡಿ ಸ್ನೇಹಿತರೆ, ಇದು ಈ ಥರ ರೆಡಿ ಐತಿ. ಈಗ ಮಾಡಿದ್ರು ನೋಡಿ. ನಮ್ಮ ಕಡೆ ಇದಕ್ಕೆ ಉತ್ತರ ಕನ್ನಡ ದೇವ್ರ ಗುಡಿ ಅಂತ ಕರೀತಾರೆ. ಊರಾಗ ದುರ್ಗ ಮುರುಗೋಗಳು ಬರ್ತಾರೋ ಹಬ್ಬದ ಟೈಮಲ್ಲಿ. ಆ ಥರ ಒಂಥರ ಚಂದ ಆಯಿತು. ಕೆಳಗಡೆಯಿಂದ ಹೋಗ್ತಾವ, ಅಲ್ಲಿ ಓಪನ್ ಇರ್ತಾವಲ್ಲ ಹೋಗ್ತಾವು. ಅಲ್ಲಿ ಹೋದ್ರೆ ಪರವಾಗಿಲ್ಲ ಮಾರಯ್ಯ, ಅವು ಹೋಗ್ಬಾರ್ದು. ನೋಡಿ ಯಾವ ಥರ ಇದೆ. ಓಪನ್ ಮಾಡಿ ತೋರಿಸು. ಫುಲ್ ಚಂದ ಮಾಡಿ ಹಿಡಿ ಕೈಯಾಗ ಗಟ್ಟಿ. ನೋಡಿ ಈ ಥರ ಸ್ಟ್ಯಾಂಡ್ ರೆಡಿ ಆಯಿತು. ಒಂದು ನೋಡಬೇಕು ಅಂಥೇಳಿ ತರಿಸಿದ್ವಿ ಸ್ನೇಹಿತರೆ. ಬಟ್ಟೆ ಕ್ವಾಲಿಟಿ ಏನು ಚೆನ್ನಾಗಿಲ್ಲ. ಸ್ಟ್ಯಾಂಡ್ ಎಲ್ಲ ಇದೆ. ಬಟ್ಟೆ ಮಾತ್ರ ಒಳಗಡೆದ್ದು ಸ್ವಲ್ಪ ನಾನೇ ಏನಾದರೂ ಹೊಲದ್ದು ಹಾಕ್ತೀನಿ, ಗಟ್ಟಿ ಇರುವಂಥ ಬಟ್ಟೆದ್ದು. ಈ ಕಡೆ ತಿರುಗಿಸ್ತಾನು ಕಟ್ಲಿಕ್ಕೆ ಅದು. ಹೌದಣ್ಣ? ಈ ಕಡೆ ತಿರುಗಿಸು. ನೋಡಿ ಇಲ್ಲಿ ಈ ಥರ ಇದೆ ಕಾಣೆ. ಅದೇ ಬಟ್ಟೆ ಸ್ವಲ್ಪ ಇಲ್ಲ. ಇದು ನಾವು ಕಮ್ಮಿ ಕ್ವಾಲಿಟಿಯಲ್ಲಿದೆ ಆರ್ಡ್ರ್ ಮಾಡಿದ್ದೀವಿ, ಹೇಗೆ ಬರುತ್ತೆ ಅಂಥೇಳಿ. ಎಷ್ಟು ಇದಕ್ಕೆ ಧನುಷ್ ನೋಡೋಣ ತಗೋ. ಧನುಷ ಎಷ್ಟು ಇದಕ್ಕೆ? 4 ನೋಡೋಣ ಕೊಡಿ. ಇವ್ರು ಜಗಳ ಮಾಡ್ತಾ ಇದ್ದಾರೆ ಇಲ್ಲಿ. ನೋಡ್ತಾ ಇಲ್ಲಿ 340.
ಸಾರಿ ಸ್ನೇಹಿತರೆ, 340 ನೋಡಿ. ಇದರೊಳಗಡೆ ಈಗ ನಾವು ಬಟ್ಟೆಗಳನ್ನು ಮಡಚಿ ಇಟ್ಕೋಬೋದು. ಯಾವುದಾದ್ರೂ ಬಟ್ಟೆ ಇದ್ದರೆ, ಆದರೆ ಜಾಸ್ತಿ ಇಟ್ಟರೆ ಕಟ್ ಆಗ್ತದೆ ಬಟ್ಟೆ. ಒಳ್ಳೆ ಬಟ್ಟೆ ಹೊಲದು ಹಾಕಿದರೆ ಪರವಾಗಿಲ್ಲ, ಚೆನ್ನಾಗಿದೆ. ಅದಕ್ಕೆ ಅದು ಸ್ವಲ್ಪ ಕ್ವಾಲಿಟಿದು ಆರ್ಡ್ರ್ ಮಾಡಿದರೆ ಇದಾಗುತ್ತೆ ಅಂಥೇಳಿ ನೋಡಬೇಕು ಅನ್ನೋ ಕಾರಣಕ್ಕೆ ಈ ಕ್ವಾಲಿಟಿದು ಮೀಶೋ ಅಲ್ಲಿದು ತುಂಬಾ ಚೆನ್ನಾಗಿದೆ. ಯಾರಿಗಾದರೂ ಬೇಕಾದ್ರೆ ಹೋಗಿ ಮೀಶೋ ಅಲ್ಲಿದೆ ನೋಡಿ. ಆಫರ್ ಇತ್ತು, ಅವಾಗ ಬುಕ್ ಮಾಡಿದ್ದೆಲ್ಲ ಶ್ರೇಯಾ. ಚೆನ್ನಾಗಿದೆ ನೋಡಿ, ಇಷ್ಟಾಗಿದೆ. ಈಗ ರೆಡಿ ಮಾಡಿ ನಿಲ್ಲಿಸಿದ್ರು ನೋಡಿ. ಈ ಥರ ಬಟ್ಟೆ ಇಟ್ಟ ಮೇಲೆ ಫುಲ್ಲು ಜಿಪ್ ಹಾಕಿ ನಿಂದ ನೋಡ್ದನ್ ಬಾವ ಜಪ್ ಕೊಂಡೆ ತೋರಿಸುತ್ತಾನೆ ಮತ್ತು ನೋಡಿ. ಈ ಥರ ಈಗ ರೆಡಿ ಆಯಿತು. ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ.